ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ FA3 ಇದೆ. ಇಟ್ ಮೀನ್ಸ್ ತೃತೀಯ ಸಾಧನಾ ಪರೀಕ್ಷೆ. ಅದು ಬಂದುಬಿಟ್ಟು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನೋಡೋಣ, 20 ಅಂಕಗಳ ಪರೀಕ್ಷೆ. ಸೊ ಈ ಕ್ವಶನ್ ಪೇಪರ್ ನಿಮ್ಮ ಶಾಲೆಯಲ್ಲಿ ಬರದೇ ಇದ್ದರೂ ಸಹಿತ ಕ್ವಶನ್ಸ್ ಮಾತ್ರ ಇಂಪಾರ್ಟೆಂಟ್ ಇದ್ದಾವೆ, ಚೆನ್ನಾಗಿ ನೋಡ್ಕೊಂಡೋಗಿ. ಇದಕ್ಕಿಂತ ಮುಂಚೆ ನಾನು ಹಿಂದಿಯಲ್ಲಿಯೂ ಕೂಡ FA3 ಕ್ವಶನ್ ಪೇಪರನ್ನು ಹಾಕಿದ್ದೀನಿ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ಎಲ್ಲ ವಿಷಯಗಳಲ್ಲಿ ಬರ್ತದೆ, ಜಸ್ಟ್ ಅದನ್ನು ವಾಚ್ ಮಾಡಿ ಅಂತ ಹೇಳ್ತಾ LBA ನೋಟ್ಸ್ಗಳು, ಕ್ವಶನ್ ಆನ್ಸರ್ಗಳು, ಪಾಸಿಂಗ್ ಪ್ಯಾಕೇಜ್ಗಳು ಎಲ್ಲವೂ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತದೆ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ತೃತೀಯ ರೂಪನಾತ್ಮಕ ಮೌಲ್ಯಮಾಪನ 2025 10ನೇ ತರಗತಿ ಸಮಾಜ ವಿಜ್ಞಾನ, ಅಂಕಗಳು 20, ಸಮಯ 60 ನಿಮಿಷ. ಮುಖ್ಯ ಪ್ರಶ್ನೆ 1, ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 2 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಮೊದಲ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಒಡಿಸ್ಸಾ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 20ನೇ ಶತಮಾನದ ಅದ್ಭುತ ಲೋಹ ಯಾವುದು ಅಂತ ಕೇಳಿದರು. ಎ ಮ್ಯಾಗ್ನೀಸ್ ಅದಿರು, ಬಿ ಅಬ್ರಕ, ಸಿ ಬಾಕ್ಸೈಟ್ ಅದಿರು, ಡಿ ಚಿನ್ನ. ಸೊ 20ನೇ ಶತಮಾನದ ಅದ್ಭುತ ಲೋಹ ಯಾವುದಪ್ಪ ಅಂದರೆ ಅದು ಬಾಕ್ಸೈಟ್ ಅದಿರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಮೊದಲ ಪ್ರಶ್ನೆ ಇತ್ತು, 49ನೆಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ಜವಾಹರ್ಲಾಲ್ ನೆಹರು ಅವರೇ 49ನೆಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು. 4ನೇ ಪ್ರಶ್ನೆ, ವಿದೇಶಾಂಗ ನೀತಿ ಎಂದರೇನು? ಒಂದು ರಾಷ್ಟ್ರ ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ನಾವು ವಿದೇಶಾಂಗ ನೀತಿ ಅಂತ ಕರಿತೀವಿ. ಪ್ರಶ್ನೆ 5, ಚಿಪ್ಕೋ ಚಳವಳಿಯ ನಾಯಕ ಯಾರು ಅಥವಾ ನೇತಾರ ಯಾರು ಅಂತ ಕೇಳಿದ್ದಾರೆ. ಸೊ ಚಿಪ್ಕೋ ಚಳವಳಿಯ ನೇತಾರ ಯಾರಪ್ಪ ಅಂತಂದರೆ ಅದು ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ ಅಂತಕ್ಕಂಥದ್ದು. ಸೊ ಅವರಿಬ್ಬರು ಏನಪ್ಪ ಅಂತಂದರೆ ಚಿಪ್ಕೋ ಚಳವಳಿಯ ನೇತಾರರು ಅನ್ನೋದನ್ನು ನಾವೇನು ಮಾಡ್ಬೋದು, ಬರಿಬೋದು. ಮುಂದೆ ಹೋಗೋಣ. 2 ಅಂಕದ 4 ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಸೊ ಒಟ್ಟಾರೆ 8 ಅಂಕಗಳನ್ನು ನೀವು ಇಲ್ಲಿ ಗಳಿಸ್ಬೋದು. ಪ್ರಶ್ನೆ 6, ಹತ್ತಿ ಬೆಳೆಯಲು ಅವಶ್ಯಕವಿರುವ ಭೌಗೋಳಿಕ ಅಂಶಗಳಾವುವು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಬಹಳ ಈಸಿ ಇದೆ. ಹತ್ತಿಗಳನ್ನು ಬೆಳಿಬೇಕಾದ್ರೆ ಹತ್ತಿಯ ಬೆಳೆಗೆ ಇರ್ತಕ್ಕಂಥ ಅವಶ್ಯಕ ಅಂಶಗಳಂದರೆ ಫಸ್ಟ್ ಒನ್, ಇದೊಂದು ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಬೆಳೆಯಾಗಿದೆ. ಇದರ ಉತ್ಪಾದನೆ 200ರಿಂದ 25 ಡಿಗ್ರಿ ಸೆಲ್ಸಿಯಸ್ನ ಉಷ್ಣಾಂಶ ಇದಕ್ಕೆ ಬೇಕೇ ಬೇಕು. ಸುಮಾರು 75ರಿಂದ 150 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೇಕು. ಆಮೇಲೆ ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಣ್ಣು ಈ ಒಂದು ಹತ್ತಿ ಬೆಳೆಗೆ ಸೂಕ್ತ ಅಂತಕ್ಕಂಥ ಒಂದು 4 ಪಾಯಿಂಟ್ಸನ್ನು ನೀವು ಬರೆದ್ರೆ 2 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್, ಅಬ್ರಕದ ಉಪಯೋಗಗಳನ್ನು ತಿಳಿಸಿ. ಸೊ ಅಬ್ರಕ ಅಂತಕ್ಕಂಥದ್ದು ಒಳ್ಳೆಯ ಪಾರದರ್ಶಕತೆ, ಸ್ಥಿತಿಸ್ಥಾಪಕತ್ವ, ಶಾಖ ನಿರೋಧಕ ಮತ್ತು ಹೊಳಪುಳ್ಳ ಸಿಲಿಕೇಟ್ ಖನಿಜ. ಇದು ಶಾಖ ಮತ್ತು ವಿದ್ಯುತ್ತಿನ ಮಂದವಾಹಕವಾಗಿರೋದ್ರಿಂದ ಇದನ್ನು ಶಾಖ ನಿರೋಧಕ ಮತ್ತು ವಿದ್ಯುತ್ ನಿರೋಧಕ ವಸ್ತುವಾಗಿ ಬಳಸ್ತಾರೆ. ಮುಖ್ಯವಾಗಿ ಟೆಲಿಫೋನ್, ಟೆಲಿಗ್ರಾಫ್, ನಿಸ್ತಂತು ಸೇವೆ, ಗಾಜು ತಯಾರಿಕೆ, ಬಣ್ಣದ ವಾರ್ನಿಷ್, ಕೃತಕ ಗೊಬ್ಬರ, ಡೈನಮೋಗಳು, ಈ ರಾಸಾಯನಿಕ ಕೈಗಾರಿಕೆಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ. ಅಬ್ರಕವನ್ನು ಕಾಗೆ ಬಂಗಾರ ಅಂತಲೇ ಏನು ಮಾಡ್ತಾರಪ್ಪ ಅಂದರೆ ಪ್ರಸಿದ್ಧಿಯಾಗಿ ಕರೀತಾರೆ ಅಂತಕ್ಕಂಥ ಅಂಶವನ್ನು ನೀವು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಒನ್, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತದೆ. ವಿದ್ಯುತ್, ನೀರಾವರಿ, ಸಾರಿಗೆ, ಸಂಪರ್ಕ, ಮಾರುಕಟ್ಟೆ ಮುಂತಾದ ಅಗತ್ಯ ಮೂಲ ಸೌಕರ್ಯಗಳನ್ನು ಗ್ರಾಮೀಣ ಜನರಿಗೆ ಒದಗಿಸಿಕೊಡ್ತಾರೆ. ಗ್ರಾಮೀಣ ಉತ್ಪಾದಕತೆಯನ್ನು ಹೆಚ್ಚಿಸೋದು, ಕೃಷಿ ಉತ್ಪನ್ನಗಳನ್ನು ಕಚ್ಚಾ ರೂಪದಲ್ಲೇ ನಗರಗಳಿಗೆ ಸಾಗಿಸಿ ಮಾರಾಟ ಮಾಡೋದಕ್ಕೆ ಬದಲಾಗಿ ಅವುಗಳನ್ನು ಹಳ್ಳಿಗಳಲ್ಲಿ ಸಂಸ್ಕರಿಸಿ ಸಿದ್ಧವಸ್ತುಗಳನ್ನಾಗಿ ಮಾರ್ಪಡಿಸಿ ಮೌಲ್ಯವರ್ಧನೆ ಮಾಡಿ ಮಾರಾಟವನ್ನು ಮಾಡೋದು. ಆಮೇಲೆ ಹಳ್ಳಿಯ ಜನರಿಗೆ ಉದ್ಯೋಗ ಅವಕಾಶವನ್ನು ಹೆಚ್ಚಳ ಮಾಡೋದು, ಇದರಿಂದ ಆದಾಯವನ್ನು ಹೆಚ್ಚಿಸೋದು, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಈ ಗ್ರಾಮೀಣ ಅರ್ಥವ್ಯವಸ್ಥೆಯನ್ನು ಬಲಪಡಿಸೋದು ಮುಖ್ಯವಾಗಿರ್ತಕ್ಕಂಥ ಕೆಲಸ. ಇನ್ನು ಉದ್ಯಮಿಯ ಪ್ರಾಮುಖ್ಯತೆ ಅಂತ ಕೇಳಿದ್ದಾರೆ. ನೆನಪಿಟ್ಕೊಡ್ರಿ, ಉದ್ಯಮಿಗಳು ಜನರ ಅನುಪಯುಕ್ತ ಉಳಿತಾಯಗಳನ್ನು ಬಂಡವಾಳ ರೂಪದಲ್ಲಿ ನಿರ್ಮಾಣ ಮಾಡ್ತಾರೆ. ಅವರು ಸಂಪನ್ಮೂಲಗಳನ್ನು ಉದ್ಯಮಿಗಳನ್ನು ಪ್ರಾರಂಭಿಸಲು ಉಪಯೋಗವನ್ನು ಪಡ್ತಾರೆ. ಸ್ವಯಂ ಉದ್ಯೋಗಗಳನ್ನು ಪ್ರಾರಂಭಿಸೋದರ ಮೂಲಕ ಈ ಉದ್ಯಮಿಗಳು ಕುಶಲಕರ್ಮಗಳಿಗೆ, ತಾಂತ್ರಿಕ ಯೋಗ್ಯತೆ ಉಳ್ಳವರಿಗೆ ಮತ್ತು ಕಸಬುದಾರರಿಗೆ ಅಧಿಕ ಪ್ರಮಾಣದ ಉದ್ಯೋಗವನ್ನು ಕೊಡ್ತಾರೆ.
ಈ ಉದ್ಯಮಿಗಳು ಒಂದು ದೇಶದ ನಿವ್ವಳ ದೇಶೀಯ ಉತ್ಪನ್ನ ಅಂದರೆ GDP ಮತ್ತು ಜನರ ತಲಾ ವರಮಾನವನ್ನು ಹೆಚ್ಚಿಸ್ತಾರೆ. ಉದ್ಯಮಿಗಳು ಬಂಡವಾಳ ಮತ್ತು ಕೌಶಲ್ಯವನ್ನು ಪ್ರಯೋಜನಕಾರಿಯಾಗಿ ಒಟ್ಟುಗೂಡಿಸಿ ಹೊಸ ವಸ್ತುಗಳು ಮತ್ತು ಸೇವೆಗಳನ್ನು ರೂಢಿಸಿ ತಂದು ಮಾರುಕಟ್ಟೆಯನ್ನು ಅಭಿವೃದ್ಧಿಯನ್ನು ಪಡಿಸ್ತಾರೆ. ಉದ್ಯಮಿಗಳು ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸಿ ಜನರ ಜೀವನ ಮಟ್ಟವನ್ನು ಉತ್ತಮವನ್ನು ಪಡಿಸ್ತಾರೆ ಅಂತಕ್ಕಂಥ ಅಂಶವನ್ನು ನೀವೇನು ಮಾಡಬೇಕಾಗಿತ್ತು ಬರೆದ್ರೆ ಉತ್ತರವನ್ನು ಕಂಪ್ಲೀಟಾಗಿ ಕೊಡ್ತಿದ್ರು. ನೆಕ್ಸ್ಟ್ ಕ್ವಶನ್ 3 ಅಂಕ. ಬ್ರಿಟಿಷರ ವಿರುದ್ಧ 1857ರ ಪ್ರತಿಭಟನೆಗೆ ರಾಜಕೀಯ ಅಂಶಗಳು ಪ್ರೇರಕ ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಇತ್ತು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಅಂತ ಕೇಳಿದ್ದಾರೆ. ಇಲ್ಲಿ ನಾನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ಬರೆದಿದ್ದೀನಿ. ಅಂದರೆ ಈ ಒಂದು ದಂಗೆ ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆ ಆಗಿರಲಿಲ್ಲ. ಇದು ರಾಜರಾಣಿಯರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿರ್ತಕ್ಕಂಥ ಒಂದು ದಂಗೆ. ಇದು ಯಾವುದೇ ಯೋಜಿತ ದಂಗೆ ಆಗಿರಲಿಲ್ಲ. ಅನಿರೀಕ್ಷಿತ ಕಾರಣಗಳಿಂದ ಈ ದಂಗೆ ಪ್ರೇರೇಪಿತವಾಗಿತ್ತು. ಬ್ರಿಟಿಷ್ ಸೈನಿಕರ ಮತ್ತು ಭಾರತೀಯ ಸೈನಿಕರ ನಡುವೆ ಭಿನ್ನತೆ ಇತ್ತು. ಸಿಪಾಯಿಗಳಿಗೆ ಮಾರ್ಗದರ್ಶನದ ಕೊರತೆ, ಸಂಘಟನೆಯ ಕೊರತೆ ಇತ್ತು. ಸಿಪಾಯಿಗಳಿಗೆ ಸೈನಿಕ ಪರಿಣತಿ, ಶಿಸ್ತು, ಸೂಕ್ತ ಸೇನಾ ನಾಯಕತ್ವದ ಕೊರತೆ, ಆಮೇಲೆ ಈ ಹೋರಾಟಗಾರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಿಶ್ಚಿತ ಗುರಿ ಇರಲಿಲ್ಲ. ಹಲವು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತಮ್ಮ ನಿಷ್ಠೆಯನ್ನು ತೋರ್ತಾರೆ. ಈ ಸಿಪಾಯಿಗಳು ದಂಗೆ ಸಮಯದಲ್ಲಿ ಲೂಟಿ ದರೋಡೆ ಮಾಡಿದ್ದರಿಂದ ಜನರ ವಿಶ್ವಾಸಗೊಳಿಸುವಲ್ಲಿ ವಿಫಲವಾಗಿ ಹೋಗ್ತಾರೆ. ಮುಂದಿನ ಪ್ರಶ್ನೆ 4 ಮಾರ್ಕ್ಸ್. ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವನ್ನು ವಿವರಿಸಿರಿ ಅಂತ ಕೇಳಿದರು. ಇಲ್ಲಿ ಸ್ವರಾಜ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನೇ ಪಡೆದೇ ತೀರ್ತೀನಿ ಅಂತ ಹೇಳ್ತಾರೆ. ಮುಖ್ಯವಾಗಿ ಇವರು ಜನರಲ್ಲಿ ಅರಿವು ಮೂಡಿಸಲಿಕ್ಕೆ ಮರಾಠಿ ಭಾಷೆಯಲ್ಲಿ ಕೇಸರಿ, ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಯನ್ನು ಪ್ರಕಟ ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಪ್ರತಿಭಟನೆಗೆ ಪ್ರೇರೇಪಣೆಯನ್ನು ಕೊಡ್ತಾರೆ. ತಿಲಕರ ಕ್ರಾಂತಿಕಾರಕ ಬರವಣೆಗಳು ಜನರನ್ನು ಕೆರಳಿಸ್ತವೆ. ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ತಿಲಕರನ್ನು ಬಂಧಿಸ್ತದೆ. ಜೈಲಿನಲ್ಲಿದ್ದಾಗ ತಿಲಕರು ಗೀತ ರಹಸ್ಯ ಗ್ರಂಥವನ್ನು ರಚಿಸುವ ಮೂಲಕ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಡ್ತಾರೆ ಅಂತಕ್ಕಂಥ ಅಂಶವನ್ನು ನೀವು ಬರಿಬಹುದು. ಅಥವಾ ಇನ್ನೊಂದು ಪ್ರಶ್ನೆ ಇತ್ತು, ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಮಂದಗಾಮಿಗಳ ಬೇಡಿಕೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಏನಿಲ್ಲ, ಓನ್ಲಿ 4 ಬೇಡಿಕೆಗಳಿತ್ತು. ಸೇನಾ ವೆಚ್ಚವನ್ನು ಕಡಿಮೆ ಮಾಡಿ, ಭಾರತೀಯ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ, ಉತ್ತಮ ಶಿಕ್ಷಣವನ್ನು ಭಾರತೀಯರಿಗೆ ಕೊಡಿ, ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನು ಭಾರತದಲ್ಲಿ ಜಾರಿ ಮಾಡಿ ಅಂತಕ್ಕಂಥದ್ದು ಮಂದಗಾಮಿಗಳ ಬೇಡಿಕೆ ಇತ್ತು. ಇಷ್ಟಿತ್ತು ಸೋಷಿಯಲ್ ಸೈನ್ಸಲ್ಲಿ FA3 ಒಂದು ಮಾಡೆಲ್ ಕ್ವಶನ್ ಪೇಪರ್. ಬೇರೆ ಎಲ್ಲ ವಿಷಯಗಳ ವಿಡಿಯೋಗಳು ನಿಮಗೆ ಬರ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ವಿಡಿಯೋವನ್ನು ಇನ್ನಷ್ಟು ಬೂಸ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್.